ಕೂಡಿ ಬಂದಿರತಕ್ಕಂಥ ಎಲ್ಲ ದೈವ ಮಕ್ಕಳನ್ನ ದೇವರ ನಾಮದಲ್ಲಿ ವಂದಿಸ್ತೇನೆ. ನಾವು ಮೊದಲನೇ ನುಡಿಯನ್ನ ಕೇಳಿದೆವು. ದೇವರು ಶಿಲುಬೆಯಲ್ಲಿ ಏನು ಮಾಡಿದ್ರು? ಮೊದಲನೇ ನುಡಿ ಏನಂತಂದ್ರೆ, ತಂದೆ ಅವರನ್ನ ಕ್ಷಮಿಸು ಎಂಬುದಾಗಿ ಹೇಳಿದ್ರು. ಅದೇ ರೀತಿ ದೇವರು ನಮ್ಮೆಲ್ಲ ತಪ್ಪುಗಳನ್ನ ಕ್ಷಮಿಸೋರಾಗಿದ್ದಾರೆ. ಹಲ್ಲೆಲೂಯಾ. ಮತ್ತೆ ದೇವರು ಶಿಲುಬೆಯಲ್ಲಿ ನುಡಿದಂತೆ ಎರಡನೇ ಮಾತು ಏನಂದ್ರೆ, ಲೂಕ 23:43 ಅದಕ್ಕೆ ಯೇಸು, ಇವತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ. ಇಲ್ಲಿ ದೇವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ದೇವರು ಒಬ್ಬ ಕಳ್ಳನಿಗೆ ಯೇಸು ಕ್ರಿಸ್ತನು ಮಾತನಾಡುವಂತ ಒಂದು ಮಾತಾಗಿದೆ. ಕಳ್ಳನೊಟ್ಟಿಗೆ ಮಾತನಾಡುವಂತ ಒಂದು ಮಾತು. ಈಗ ಯೇಸು ಕ್ರಿಸ್ತರೊಂದಿಗೆ ಇಬ್ಬರು ಕಳ್ಳರನ್ನ ಹಾಕಲ್ಪಡ್ತಾರೆ. ವಾಕ್ಯದಲ್ಲಿ ನಾವು ನೋಡ್ತೇವೆ, ಮತ್ತಾಯ 27:38 ಆಗ ಇಬ್ಬರು ಕಳ್ಳರನ್ನು ತಂದು ಒಬ್ಬನನ್ನು ಬಲಗಡೆಯಲ್ಲಿ ಒಬ್ಬನನ್ನು ಎಡಗಡೆಯಲ್ಲಿ ಆತನ ಸಂಗಡ ಶಿಲುಬೆಗೆ ಹಾಕಿದರು ಎಂಬುದಾಗಿ. ಆತನು ಎಂಬುದಾಗಿ ನಾವಿಲ್ಲಿ ನೆನೆಸೋದಾದ್ರೆ, ಆತನು ಯಾರು ಎಂಬುದಾದ್ರೆ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ ಸಂಗಡ ಏನ್ ಮಾಡಿದ್ರು? ಆ ಇಬ್ಬರು ಕಳ್ಳರನ್ನ ಏನ್ ಮಾಡಿದ್ರು? ಒಬ್ಬನನ್ನ ಬಲಗಡೆಯಲ್ಲಿ ಒಬ್ಬನನ್ನ ಎಡಗಡೆಯಲ್ಲಿ ಹಾಕಲ್ಪಟ್ರು. ಯೇಸು ಸ್ವಾಮಿ ಏನ್ ಮಾಡಿದ್ರು? ಮಧ್ಯದಲ್ಲಿದ್ರು. ಹಲ್ಲೆಲೂಯಾ. ನಾವು ಒಂದು ವಾಕ್ಯದಲ್ಲಿ ನೋಡಿಕೊಳ್ಳೋಣ. ಮಾರ್ಕ್ 15:32 ಯಾರಾದ್ರೂ ವೇಗವಾಗಿ ವಾಕ್ಯವನ್ನು ಕರೆದಿ. ಇಸ್ರಾಯೇಲರ ಅರಸನಾದ ಈ ಕ್ರಿಸ್ತನು ಈಗ ಶಿಲುಬೆಯಿಂದ ಇಳಿದು ಬರಲಿ, ಇಳಿದು ಬಂದರೆ ನಾವು ನೋಡಿ ನಂಬೆವು ಎಂದು ತಮ್ಮೊಳಗೆ ಆಸೆಯಿಂದ ಮಾತಾಡುತ್ತಿದ್ದರು. ಆತನ ಸಂಗಡ ಶಿಲುಬೆಗೆ ಹಾಕಲ್ಪಟ್ಟವರು ಸಹ ಆತನನ್ನು ನಿಂದಿಸುತ್ತಿದ್ದರು. ಆಮೇನ್. ಹಲ್ಲೆಲೂಯಾ. ಅಲ್ಲಿ ಏನ್ ಮಾಡಿದ್ರು? ದೇವರನ್ನ ಏನ್ ಮಾಡ್ತಾ ಇದ್ರು? ಅಲ್ಲಿರುವಂತ ಜನಗಳು ಕೂಡ ದೇವರನ್ನ ನಿಂದಿಸ್ತಾ ಇದ್ರು, ಅವಮಾನ ಮಾಡ್ತಾ ಇದ್ರು ದೇವರಿಗೆ. ಅದ್ರಲ್ಲಿ ಶಿಲುಬೆಗೆ ಹಾಕಲ್ಪಟ್ಟಂತ ಯೇಸು ಸ್ವಾಮಿ ಜೊತೆ ಶಿಲುಬೆಗೆ ಇದ್ದಂತ ವ್ಯಕ್ತಿ, ಆ ಕಳ್ಳರು ಕೂಡ ದೇವರನ್ನ ಏನ್ ಮಾಡ್ತಾ ಇದ್ರಂತೆ? ಅಲ್ಲಿ ನಿಂದಿಸ್ತಾ ಇದ್ರಂತೆ. ಹಲ್ಲೆಲೂಯಾ. ಆ ಇಬ್ಬರು ಕಳ್ಳರ ಹೆಸರನ್ನ ನಾವು ನಮ್ಮ ಬೈಬಲ್ ಅಲ್ಲಿ ಸತ್ಯವೇದದಲ್ಲಿ ಅಲ್ಲಿ ಬರೆಯಲ್ಪಟ್ಟಿಲ್ಲ. ಮತ್ತೆ ನಿಕೋಲಮಸ್ ಚರಿತ್ರೆ ಪುಸ್ತಕದಲ್ಲಿ ಆ ಇಬ್ಬರು ಕಳ್ಳರ ಹೆಸರನ್ನ ಬರೆಯಲ್ಪಟ್ಟಿದೆ. ಬಲಗಡೆ ಇದ್ದ ಕಳ್ಳನ ಹೆಸರು ಡಿಸ್ಮಸ್ ಎಂಬುದಾಗಿ, ಎಡಗಡೆಯಲ್ಲಿ ಇದ್ದಂತ ಕಳ್ಳನ ಹೆಸರು ಗೆಸ್ಟಸ್ ಎಂಬುದಾಗಿ. ಹಲ್ಲೆಲೂಯಾ. ಮತ್ತೆ ವಾಕ್ಯವನ್ನು ಮುಂದುವರೆದು ನಾವು ನೋಡೋದಾದ್ರೆ, ಲೂಕ 23:39 ನಾವು ನೋಡೋದಾದ್ರೆ, ತೂಗು ಹಾಕಿದ್ದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ? ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಎಂಬುದಾಗಿ ಒಬ್ಬ ಕಳ್ಳನ ಹೇಳ್ತಾನೆ. ಏನ್ ಹೇಳ್ತಾನೆ ಅಂದ್ರೆ, ಅವನು ದೇವರನ್ನ ದೂಷಿಸ್ತಾ ಇದ್ದಾನೆ. ನೀನು ಬರಬೇಕಾದ ಕ್ರಿಸ್ತ ಅಲ್ವಾ, ನೀನು ನಿನ್ನನ್ನು ರಕ್ಷಿಸ್ಕೋ ನೀನು, ಮತ್ತೆ ನಮ್ಮನ್ನು ರಕ್ಷಿಸು ಅಂತ ಅವನು ಕಳ್ಳ ಹೇಳ್ತಾ ಇದ್ದಾನೆ. ಆಗ ಏನ್ ಮಾಡ್ತಾರೆ? ಇಲ್ಲಿ ಒಬ್ಬ ಕಳ್ಳ ಏನ್ ಮಾಡ್ತಿದ್ರೆ ದೇವರನ್ನ ದೂಷಿಸ್ತಾ ಇರೋದನ್ನ ನಾವು ನೋಡ್ತೇವೆ. ಆದ್ರೆ ಎರಡನೇ ಅವನ ಕಳ್ಳ ಇರ್ತಾನಲ್ಲ, ಅವನ್ ಏನ್ ಮಾಡ್ತಾನೆ? ಅವನು ದೇವರನ್ನ ದೂಷಣೆ ಮಾಡಲ್ಲ. ಆ ಕಳ್ಳನ ಏನ್ ಮಾಡ್ತಾನೆ? ಗದರಿಸ್ತಾನೆ. ಯಾವ ರೀತಿ ಅಂದ್ರೆ, ವಾಕ್ಯದಲ್ಲಿ ನೋಡೋದಾದ್ರೆ 40-41 ನಾವು ಓದೋದಾದ್ರೆ, ಎರಡನೆಯವನು ಅವನನ್ನು ಗದರಿಸಿ, ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ? ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ ಎಂಬುದಾಗಿ ಹೇಳ್ತಾನೆ. ಹೌದು, ಅವ್ರು ಏನ್ ಮಾಡ್ತಾ ಇದಾರೆ? ಅವ್ನ್ ಗರಿವಾಗಿದೆ. ನಾವು ಏನ್ ಮಾಡಿದ್ವಿ? ತಪ್ಪು ಮಾಡಿದೀವಿ. ನಾವು ದಂಡನೆಯಲ್ಲಿರೋದು ನಮ್ಗೆ ಸರಿ ಅನ್ಸಿದೆ. ನಾವು ದೇವರಿಗೆ ನೀನು ದೇವರಿಗೆ ಎದುರೋದಿಲ್ವಾ? ನಾವಂತೂ ನ್ಯಾಯವಾಗಿ, ಅವ್ರು ಕಳ್ಳರನ್ನು ತಪ್ಪು ಮಾಡಿದ್ದಾರೆ, ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ? ನ್ಯಾಯವಾಗಿ ಅವ್ರನ್ನ ಶಿಲುಬೆಗೆ ಹಾಕಿದ್ದಾರೆ. ಹೌದು, ನಾವು ತಪ್ಪು ಮಾಡಿದ್ದಕ್ಕೆ ನಾವು ತಕ್ಕವಾಗಿ ನಾವ್ ಏನ್ ಮಾಡ್ತಿದ್ವಿ? ಪ್ರತಿಫಲನ ಹೊಂದ್ತಾ ಇದೀವಿ ಎಂಬುದಾಗಿ ಎರಡನೇ ಕಳ್ಳ ಏನ್ ಮಾಡ್ತಾನೆ? ಹೇಳ್ತಾನೆ. ಮತ್ತೆ ಅವನು ಯಾವ ರೀತಿ ಪ್ರಾರ್ಥನೆ ಮಾಡ್ತಾನೆ ಅಂದ್ರೆ, 42 ನಾವು ನೋಡ್ತೇವೆ. ಲೂಕ 23:42 ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಎಂಬುದಾಗಿ ಆ ಎರಡನೇ ಕಳ್ಳನು ಹೇಳ್ತಾನೆ. ಈ ರೀತಿ ಎರಡನೇ ಕಳ್ಳ ಹೇಳೋದಕ್ಕೆ ಏನ್ ಕಾರಣ, ಏನಾಗುತ್ತೆ ಎಂಬುದಾಗಿ HKLನು 18:22 ನಾವು ನೋಡ್ತೇವೆ. ಓದೋದ್ ಬೇಡ, ರೆಫರೆನ್ಸ್ ಬೇಕಾದ್ರೆ ಬರ್ಕೊಳ್ಳಿ. ದುಷ್ಟನು ತಾನು ಮಾಡುತ್ತಿದ್ದ ದುಷ್ಟತನವನ್ನು ಬಿಟ್ಟು ನೀತಿ ನ್ಯಾಯಗಳನ್ನು ನಡೆಸಿದರೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವನು ಎಂಬುದಾಗಿ. ಹಲ್ಲೆಲೂಯಾ. ಹೌದು, ನಾವು ಮಾಡುತ್ತಿದ್ದಂತ ದುಷ್ಟತನವನ್ನ ಬಿಟ್ರೆ ನಾವ್ ಏನ್ ಮಾಡ್ತೀವಿ? ನಾವು ದೇವರಲ್ಲಿ ನೀತಿ ನ್ಯಾಯಗಳನ್ನ ಅನುಸರಿಸಿ ನಾವು ನಡೆಯೋದಾದ್ರೆ ನಮ್ಮ ಪ್ರಾಣವು ಏನಾಗುತ್ತೆ? ರಕ್ಷಿಸಲ್ಪಡುತ್ತೆ. ಮತ್ತೆ ದೇವ್ರು ಏನ್ ಮಾಡಿದ್ರು? ಆ ಶಿಲುಬೆಯಲ್ಲಿ ಒಬ್ಬ ಕಳ್ಳ ದೂಷಣೆ ಮಾಡ್ದ, ಇನ್ನೊಬ್ಬ ಕಳ್ಳ ಏನ್ ಮಾಡ್ತಾ ಇದ್ದಾನೆ? ದೇವರನ್ನ ಏನ್ ಮಾಡ್ತಾ ಇದ್ದಾರೆ? ಅವರು ದೂಷಣೆ ಮಾಡ್ತಾ ಇಲ್ಲ. ಅವನು ದೇವ್ರು ಏನು ಎಂಬುದಾಗಿ ಅರ್ತ್ಕೊಂಡಿದ್ದಾನೆ. ಯಾವ ರೀತಿ ಅರ್ತ್ಕೊಂಡ? ಅಲ್ಲಿ ದೇವ್ರಿಗೆ ಎಷ್ಟು ಅವಮಾನ ಮಾಡಿದ್ರು, ಅಪಹಾಸ್ಯ ಮಾಡಿದ್ರು, ಮುಖಕ್ಕೆಲ್ಲ ಉಗ್ಸಿದ್ರು. ದೇವ್ರನ್ನ ಅಲ್ಲಿ ಇರೋಂಥ ಜನಗಳೆಲ್ಲ ಏನ್ ಮಾಡಿದ್ರು? ದೇವ್ರನ್ನ ದೂಷಣೆ ಮಾಡಿದ್ರು. ಆದ್ರೆ ನಮ್ ದೇವ್ರು ಏನ್ ಮಾಡಿದ್ರು? ಅವ್ರನ್ನ ಹಿಂದೆ ತಿರುಗಿಸಿ ಬೈದ್ರ? ಇಲ್ಲ, ಯಾವುದೇ ರೀತಿ ದೇವರು ಬೈಲಿಲ್ಲ.
ಮತ್ತೆ ನಿಂದಿಸ್ಲಿಲ್ಲ. ಏನ್ ಮಾಡಿದ್ರು? ಮೊದಲನೇ ನೋಡಿ ನಾವು ಕೇಳಿಸ್ಕೊಂಡಾಗ ತಂದೆ ಅವರನ್ನ ಕ್ಷಮಿಸು ಎಂಬುದಾಗಿ ಹೇಳಿದ್ರು. ಹೌದು, ಆ ಕಳ್ಳನಿಗೆ ಏನಾಯ್ತು? ಆ ದೇವರಲ್ಲಿ ಇದ್ದಂತ ಒಂದು ಕ್ಷಮಿಸುವ ಗುಣ ಅವನ ಮನಸ್ಸಾಂತರ ಹೊಂದುವಂತೆ ಸಹಾಯ ಮಾಡ್ತು. ಹಲ್ಲೆಲೂಯಾ. ಮತ್ತೆ ದೇವರಲ್ಲಿ ಇದ್ದಂತ ಸಮಾಧಾನವನ್ನ ಈ ಕಳ್ಳನು ನೋಡ್ತಾನೆ. ದೇವ್ರು ಇಷ್ಟೆಲ್ಲ ಅವಮಾನ ಪಟ್ಟಿದ್ರು ದೇವ್ರು ಯಾಕೆ ಯಾವ್ದು ರೀತಿ ಅವನು ನಿಂದಿಸ್ತಾ ಇಲ್ವಲ್ಲ, ಬೈತಾ ಇಲ್ವಲ್ಲ ಅಂತ ಎಂಬುದಾಗಿ ಹೇಳಿದಾಗ ಅವನ್ ಏನ್ ಮಾಡ್ತಾನೆ? ಆ ಕಳ್ಳ ಮನಸ್ಸಾಂತರ ಪಡ್ತಾನೆ. ಅವಾಗ್ಲೇ ಏನ್ ಮಾಡ್ತಾನೆ? ಅವನು ದೇವರ ಕಡೆಗೆ ಬರ್ತಾನೆ. ಈ ವಿಷಯ ಏನ್ ಮಾಡುತ್ತೆ? ಆ ಕಳ್ಳನ ಹೃದಯವನ್ನ ಮುಟ್ಟುತ್ತೆ. ಮತ್ತೆ ನಾವ್ ಏನ್ ಮಾಡ್ಬೇಕು? ನಾವು ಪ್ರಿಯರಾದ ದೈವ ಮಕ್ಕಳೇ, ನಾವು ಕೂಡ ದೇವರಿಗೆ ನಾವು ಭಯಭಕ್ತಿಯಿಂದ ಮತ್ತೆ ದೇವರನ್ನು ನಂಬಿ ನಾವು ಏನ್ ಮಾಡ್ಬೇಕು? ಮನಸ್ಸಾಂತರ ಪಡಬೇಕು. ಮತ್ತೆ ಆ ಕ್ಷಣವೇ ಅವನು ಯಾವಾಗ ದೇವರನ್ನ ಸಮಾಧಾನದ ಪ್ರಭು ಎಂಬುದಾಗಿ ಅವನು ಅಂಗೀಕರಿಸ್ಕೊಂಡು ಆವಾಗಲೇ ಅವನು ಏನ್ ಮಾಡ್ದ? ನೇರವಾಗಿ ರಕ್ಷಿಸಲ್ಪಟ್ಟನು. ಈಗ ನಾವು ದೀಕ್ಷಾಸ್ನಾನ ಪಡಿಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ಪಡ್ಬೇಕು. ಆದ್ರೆ ಏನ್ ಮಾಡ್ದ? ಆ ಕಳ್ಳ ಆ ಶಿಲುಬೆಗೆ ಹಾಕಿದಾಗ ಯಾವ್ದು ರೀತಿಯಲ್ಲಿ ಕೊಳ ಇರ್ಲಿಲ್ಲ ದೀಕ್ಷಾಸ್ನಾನ ಮಾಡ್ಸಕ್ಕೆ. ಆಗ ಏನಾಯ್ತು? ಅವನು ಮಾನಸಾಂತರ ಪಟ್ಟಿದ್ದ ಅಲ್ವಾ? ಅದೇ ಕ್ಷಣವೇ ಏನ್ ಮಾಡ್ದ? ಅವನು ದೇವರನ್ನ ನನ್ನ ತಂದೆಯಾದ ದೇವರು ಎಂಬುದಾಗಿ ಅವನು ಅಂಗೀಕರಿಸ್ಕೊಂಡಾಗ ಆ ಕ್ಷಣವೇ ಅವನು ಏನ್ ಮಾಡ್ದ? ನೇರವಾಗಿ ರಕ್ಷಿಸಲ್ಪಟ್ಟ. ಹಲ್ಲೆಲೂಯಾ. ಮತ್ತೆ ವಾಕ್ಯದಲ್ಲಿ ಎಫೆಸದವರಿಗೆ 2:8 ನೋಡ್ತೇವೆ, ನಾವು ರಕ್ಷಿಸಲ್ಪಟ್ಟಿರುವುದು ದೇವರಿಂದಲೇ, ಆತನ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ ಎಂಬುದಾಗಿ. ಹಲ್ಲೆಲೂಯಾ. ಹೌದು, ನಾವೆಲ್ಲರೂ ಕೂಡ ಏನ್ ಮಾಡಿದ್ದೀವಿ? ದೇವರಿಂದಲೇ ರಕ್ಷಣೆ ಹೊಂದಿದ್ದೇವೆ. ಮತ್ತೆ ನಾವು ಇದರಲ್ಲಿ ಈವತ್ತೇ ಎಂಬುದಾಗಿ ನಾವು ನೋಡೋದಾದ್ರೆ, ಈವತ್ತೇ ನನ್ನ ಸಂಗಡ ಪರದೇಶಿನಲ್ಲಿರುವೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಅದೇ ರೀತಿ ಈವತ್ತೇ ಎಂಬುದಾಗಿ ನಾವು ನೋಡೋದಾದ್ರೆ, ಈವತ್ತೇ ಅಂದ್ರೆ ಏನು ಅಂದ್ರೆ, ಆ ಕಳ್ಳ ಏನ್ ಮಾಡ್ತಾನೆ? ಯೇಸುವೆ ನೀನು ನನ್ನ ರಾಜ್ಯವನ್ನು ಪಡೆದವನಾಗಿ ಯೇಸುವೆ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಎಂದು ಏನ್ ಮಾಡ್ತಾನೆ? ಕಳ್ಳ ಹೇಳ್ತಾನೆ. ಆ ಕ್ಷಣವೇ ಏನಾಯ್ತು? ಅವನಿಗೆ ಕರ್ತನು ಯಾವುದೇ ರೀತಿ ದೇವರು ಆ ಕಳ್ಳನ ಪ್ರಶ್ನೆ ಮಾಡ್ಲಿಲ್ಲ. ಅದೇ ಆ ಕೂಡಲೇ ಏನಾಯ್ತು? ಕರ್ತನು ಅವನನ್ನ ಅಂಗೀಕರಿಸ್ಕೊಂಡ್ರು. ಹಲ್ಲೆಲೂಯಾ. ಈವತ್ತೇ ನನ್ನ ಸಂಗಡ ಪರದೇಶಿನಲ್ಲಿರುವೆ ಎಂಬುದಾಗಿ ಆ ಕಳ್ಳನಿಗೆ ಏನ್ ಮಾಡಿದ್ರು? ದೇವರು ವಾಗ್ದಾನವನ್ನು ನೋಡಿದ್ರು. ಹಲ್ಲೆಲೂಯಾ. ಹೌದು, ನಾವು ಕೂಡ ನಮ್ಮ ದೇವರಲ್ಲಿ ನಾವು ಏನೇ ತಪ್ಪುಗಳನ್ನ ಮಾಡಿದ್ರು ನಾವು ದೇವರ ಹತ್ರ ಫಸ್ಟ್ ನಾವು ದೂಷಣೆ ಮಾಡಿದ್ರು, ನಾವು ಸಮಾಧಾನವಾಗಿ ದೇವರೇ ನಾವು ನಿಮ್ಮನ್ನ ದೂಷಣೆ ಮಾಡಿದ್ದೀವಿ, ದೇವರೇ ನಮ್ಮನ್ನ ಕ್ಷಮಿಸಿ ಎಂಬುದಾಗಿ ನಾವು ದೇವರಲ್ಲಿ ಅರಿಕೆ ಮಾಡ್ಕೊಂಡ್ರೆ ನಾವು ಕೂಡ ಈ ಗಳಿಗೆಯಲ್ಲಿ ಇವತ್ತೇ ರಕ್ಷಣೆಯನ್ನು ಹೊಂದುತ್ತೇವೆ. ಹಲ್ಲೆಲೂಯಾ. ಮತ್ತೆ ಎರಡನೇದಾಗಿ ನನ್ನ ಸಂಗಡ ಎಂಬುದಾಗಿ ನಾವು ನೋಡೋದಾದ್ರೆ, ಇಲ್ಲಿ ಕ್ರಿಸ್ತನ ಪ್ರೀತಿ ಕರ್ತನೊಂದಿಗೆ ಜೀವಿಸುವಂತ ಒಂದು ಭಾಗ್ಯ ಯಾರಿಗೆ ಸಿಗ್ತಾ ಇದೆ? ಇಲ್ಲಿ ಇವಾಗ ಒಬ್ಬ ಕಳ್ಳನಿಗೆ ಸಿಗ್ತಾ ಇದೆ ಅಲ್ವಾ? ಆ ಕ್ಷಣವೇ ಅವನು ಏನ್ ಮಾಡ್ದ? ದೇವರೇ ನನ್ನನ್ನ ನೀವು ಕ್ಷಮಿಸಿದೇವ್ರೆ ಎಂಬುದಾಗಿ ಕಳ್ಳ ಹೇಳ್ದ. ಆ ಕಳ್ಳ ಹೇಳಿದ ತಕ್ಷಣ ಏನಾಯ್ತು? ಅವನು ಸಂಪೂರ್ಣವಾಗಿ ದೇವರ ಕಡೆಗೆ ದೇವರ ಸಂಗಡ ಅಂತ ಹೇಳೋದಾದ್ರೆ ಶಾಶ್ವತವಾದ ಒಂದು ಪ್ರೀತಿ, ದೇವರೊಟ್ಟಿಗೆ ಯಾವಾಗಲೂ ಇರುವಂತ ಒಂದು ಬಾಂಧವ್ಯ. ಹಲ್ಲೆಲೂಯಾ. ಇಲ್ಲಿ ಆ ದೇವರೊಂದಿಗೆ ಇರುವಂತ ಸಂಗಡ ಯಾರಿಗೆ ಸಿಕ್ತು ಎಂಬುದಾಗಿ ನೋಡೋದಾದ್ರೆ ಆ ಕಳ್ಳನಿಗೆ ಅವನು ಆ ಭಾಗ್ಯವನ್ನ ಪಡ್ಕೊಂಡ. ಹಲ್ಲೆಲೂಯಾ. ವಾಕ್ಯದಲ್ಲಿ ಯೋಹಾನ 6:37 ನೋಡೋದಾದ್ರೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿ ಬಿಡುವುದೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಹೌದು, ದೇವರ ಬಳಿಗೆ ನಾವು ಬರುವುದಾದ್ರೆ ದೇವರು ಯಾವುದೋ ಕಾರಣಕ್ಕೂ ನಮ್ಮನ್ನ ತಳ್ಳಿ ಬಿಡೋದಿಲ್ಲ. ದೇವರು ನಮ್ಮನ್ನ ಸರ್ವಶಕ್ತನಾಗಿ ನಡೆಸುವವರಾಗಿದ್ದಾರೆ. ಹಲ್ಲೆಲೂಯಾ. ಮತ್ತೆ ನಮ್ಮ ಪಾಪಗಳನ್ನ ಕ್ಷಮಿಸುವಂತ ಯೇಸು ಸ್ವಾಮಿ ಜೊತೆಗಿರೋದು ನಮ್ಮೆಲ್ಲರಿಗೂ ಒಂದು ಭಾಗ್ಯವಾದಂತ ಒಂದು ಸನ್ನಿವೇಶ ಅಂತ ಹೇಳ್ಬೋದು. ಹಲ್ಲೆಲೂಯಾ. ಮತ್ತೆ ಮೂರನೇದಾಗಿ ಪರದೇಶಿನಲ್ಲಿರುವೆ ಎಂಬುದಾಗಿ ನಾವು ಹೇಳೋದಾದ್ರೆ, ಪರದೇಶ ಅಂತಂದ್ರೆ ಅದು ಪರಲೋಕನ ಇಲ್ಲ ಒಂದು ವಿಶ್ರಾಂತಿ ಇರೋಂಥ ಸ್ಥಳನ ಎಂಬುದಾಗಿ ನಮ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಆದ್ರೆ ಪರದೇಶಿ ಎಂಬುದು ನಮ್ಮ ಹೊಸ ಒಡಂಬಡಿಕೆಯಲ್ಲಿ 3 ಬಾರಿ ಮಾತ್ರವೇ ನಾವು ನೋಡ್ಬೋದು. ಅದರಲ್ಲಿ ಪರದೇಶ ಅಂತಂದ್ರೆ ಮೂರನೇ ಆಕಾಶ ಎಂಬುದಾಗಿ. ಹಲ್ಲೆಲೂಯಾ. ಅಪೊಸ್ತಲನಾದ ಪೌಲನು 3ನೇ ಆಕಾಶ ಮಂಡಲವನ್ನ ಪರದೇಶ ಎಂಬುದಾಗಿ ದೇವರ ವಾಕ್ಯದಲ್ಲಿ ತಿಳಿಸಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ 2ನೇ ಅಧ್ಯಾಯ 7ರಲ್ಲಿ ನಾವು ನೋಡೋದಾದ್ರೆ, ದೇವರು ಪರದೇಶಿನಲ್ಲಿ ಜೀವದಾಯಕ ವೃಕ್ಷ ಇದೆ, ಅದರ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು ಎಂಬುದಾಗಿ ದೇವರ ವಾಕ್ಯದಲ್ಲಿ ತಿಳಿಸಿದ್ದಾರೆ. ಹಲ್ಲೆಲೂಯಾ. ಹೌದು, ಪರದೇಶಿ ಅಂತಂದ್ರೆ ಏನು? ಒಂದು ಜೀವದಾಯಕವಾದಂತ ವೃಕ್ಷ. ಅಂದ್ರೆ ನಾವ್ ಯಾವಾಗಲೂ ಒಂದು ಜೀವ ಉಳ್ಳವರಾಗಿರ್ತೇವೆ. ಹಲ್ಲೆಲೂಯಾ. ಅದು ಒಂದು ದೇವರೊಟ್ಟಿಗೆ ಇರುವಂತ ಒಂದು ಸ್ಥಳ. ಹಲ್ಲೆಲೂಯಾ. ನಾವೆಲ್ಲರೂ ಕೂಡ ನಾವು ಈಗ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ವಾಕ್ಯನ ಮುಗಿಸ್ತೇನೆ. ಹೀಗಾಗಿ ನಾವು ಕೂಡ ಆ ಕಳ್ಳನ ಹೃದಯ ನೋಡಿ, ಆ ಕಳ್ಳ ಏನ್ ಮಾಡ್ದ? ಏನ್ ಹೇಳ್ದ? ಯೇಸುವೆ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆಲೆಸಿಕೋ ಎಂಬುದಾಗಿ ಆ ಕ್ಷಣವೇ ಏನ್ ಮಾಡ್ದ? ಅವನು ಪ್ರಾರ್ಥನೆ ಮಾಡ್ಕೊಂಡ. ಆ ಮಾಡಿಕೊಂಡ ತಕ್ಷಣನೇ ಏನಾಯ್ತು? ಅಲ್ಲಿ ದೇವರು ಏನ್ ಮಾಡಿದ್ರು? ಅವನನ್ನ ಸ್ವಂತ ಮಗನಾಗಿ ಏನ್ ಮಾಡಿದ್ರು? ಅಂಗೀಕರಿಸ್ಕೊಂಡ್ರು. ಹಲ್ಲೆಲೂಯಾ. ಹೌದು, ನಾವೆಲ್ಲ ದೈವ ಮಕ್ಕಳು ಕೂಡ ನಾವು ಏನ್ ಮಾಡ್ಬೇಕು? ನಾವು ಕೂಡ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ಆ ಕಳ್ಳನ್ ಯಾವ ರೀತಿ ಬದಲಾದ? ಅವನೊಬ್ಬ ಕಳ್ಳತನ ಮಾಡೋ ಏನೋ ತಪ್ಪು ಮಾಡೋ ಅವನು ಕಳ್ಳ ಆಗಿದ್ದಾನೆ. ಆದ್ರೆ ನಾವು ಕೂಡ ಏನ್ ಮಾಡ್ಬೇಕು? ಕಳ್ಳನಾಗಿ ದೇವರನ್ನ ದೂಷಣೆ ಮಾಡಬಾರ್ದು. ನಾವೆಲ್ಲರೂ ಏನ್ ಮಾಡ್ಬೇಕು? ಕರ್ತನಲ್ಲಿ ನಾವು ಏನ್ ಮಾಡ್ಬೇಕು?
ಕ್ಷಮೆ ಕೇಳ್ಕೋಬೇಕು. ದೇವರೇ ನಮ್ಮನ್ನ ಕ್ಷಮಿಸಿ, ನಾವ್ ಈ ರೀತಿ ತಪ್ಪು ಮಾಡಿದ್ವಿ ದೇವರೇ. ಕಳ್ಳನು ಯಾವ ರೀತಿ ಬದಲಾದ ಅದೇ ರೀತಿ ನಾವು ಕೂಡ ಬದಲಾಗಬೇಕು ದೇವರೇ, ನಮ್ಮನ್ನ ಕ್ಷಮಿಸಿ ಎಂಬುದಾಗಿ ಆ ದೇವರ ಹತ್ರ ಕೇಳ್ಕೊಂಡಿದ್ರಿಂದ ಕಳ್ಳ ಏನ್ ಮಾಡ್ದ, ಎರಡನೇ ಕಳ್ಳ, ಮೊದಲನೇ ಕಳ್ಳ ಏನ್ ಮಾಡ್ದ, ಅವನು ನರಕಕ್ಕೆ ದೂಷಿಸಲ್ಪಟ್ಟ. ಮತ್ತೆ ಎರಡನೇ ಕಳ್ಳ ಏನ್ ಮಾಡ್ದ, ನಿರಂತರವಾಗಿ ದೇವರ ಸಂಗಡ ಇರುವಂತೆ ಅವನಿಗೆ.